ವೀಕ್ಷಕರೇ ನಮಸ್ಕಾರ. ಬಿಜೆಪಿಗೆ ಈಗ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ನೋಡಿ. ಕಳೆದ 1.5 ವರ್ಷದಿಂದ ರಾಜ್ಯದಲ್ಲಿ ನಡೆದಂತ ವಾಲ್ಮೀಕಿ ನಿಗಮ ಹಗರಣವನ್ನು ಹಿಡಿದುಕೊಂಡು ಬಿಜೆಪಿ ಬೀದಿಗಿಳಿದಿತ್ತು. ಸರ್ಕಾರದ ವಿರುದ್ಧ ಎಲ್ಲೆಡೆ ಪ್ರತಿಭಟನೆ ನಡೆಸಿ ಒತ್ತಡವೇರುವಂತ ಪ್ರಯತ್ನ ಮಾಡಿತ್ತು. ಅಷ್ಟೇ ಅಲ್ಲ, ಈ ವಿಷಯವನ್ನು ವಿಧಾನಸಭೆಯ ಒಳಗೂ ಮತ್ತು ಹೊರಗೂ ಪ್ರಸ್ತಾಪಿಸುತ್ತಾ ಪ್ರತಿಭಟನೆ ನಡೆಸುತ್ತಾ ಕಡೆಗೂ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಲ್ಲಿ ಬಿಜೆಪಿ ಯಶಸ್ವಿ ಆಗಿತ್ತು ನೋಡಿ. ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ಈ ವಿಷಯವನ್ನು ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದ್ರು. ಅಷ್ಟೇ ಅಲ್ಲ, ವಾಲ್ಮೀಕಿ ನಿಗಮದ ಹಗರಣ ಇದೆಯಲ್ಲ, ಇಡೀ ದೇಶದಾದ್ಯಂತ ಕೂಡ ಸದ್ದು ಮಾಡಿತ್ತು. ಆಗ ತಾನೇ ಅಧಿಕಾರಕ್ಕೆ ಬಂದಿದ್ದಂತ ಕಾಂಗ್ರೆಸ್ ದೊಡ್ಡ ಮುಜುಗರವನ್ನೇ ಅನುಭವಿಸಿತ್ತು. ಈಗ ಮತ್ತೊಂದು ಅಂಥದ್ದೇ ಹಗರಣದ ಆರೋಪ ಕೇಳಿ ಬರತೊಡಗಿದೆ. ಈ ಒಂದು ಆರೋಪ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ 2ನೇ ವಿಕೆಟ್ ಪತನವಾಗುತ್ತಾ? ಕಳೆದೆರಡು ದಿನಗಳಿಂದ ಸದನದಲ್ಲಿ ಬಿಜೆಪಿಗರು ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ. ಹಾಗಾದ್ರೆ RB ತಿಮ್ಮಾಪುರ ರಾಜೀನಾಮೆ ಕೊಡ್ತಾರಾ? ವೀಕ್ಷಕರು ನೋಡಿ, ಕಳೆದ ಕೆಲವು ದಿನಗಳಿಂದ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಆರೋಪ ಬಹುದೊಡ್ಡ ಸದ್ದು ಮಾಡ್ತಿದೆ. ಅಬಕಾರಿ ಇಲಾಖೆಯಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಅಂತ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ಆರೋಪಿಸುತ್ತಿವೆ. ಅಷ್ಟೇ ಅಲ್ಲ, ಈ ಸಂಬಂಧ ಸಚಿವರಾಗಿರುವ RB ತಿಮ್ಮಾಪುರ ಅವರ ರಾಜೀನಾಮೆ ಪಡಿಬೇಕು ಅಂತ ಜಿದ್ದಿಗೆ ಬಿದ್ದಿವೆ. ಅಂದ್ರೆ ಮಂಗಳವಾರ ಸದನದಲ್ಲಿ ಈ ವಿಷಯದ ಕುರಿತು ಬಿಜೆಪಿ ಮತ್ತು JDS ನಾಯಕರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ RB ತಿಮ್ಮಾಪುರ ಅವರ ರಾಜೀನಾಮೆ ತೆಗೆದುಕೊಳ್ಳಲೇಬೇಕು, RB ತಿಮ್ಮಾಪುರ ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಸದನದಲ್ಲಿ ಎರಡೂ ಪಕ್ಷಗಳ ಶಾಸಕರು ತುಂಬಾ ಆಗ್ರಹ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಈ ಸಂಬಂಧ ಗಲಾಟೆ ಎಬ್ಬಿಸಿದ್ದರಿಂದ ಸದನದಲ್ಲಿ ತುಂಬಾ ಕೋಲಾಹಲ ಕೂಡ ಉಂಟಾಗಿತ್ತು. ವಿಶೇಷವಾಗಿ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಅಬಕಾರಿ ಸಂಘ ಈಗಾಗಲೇ ಅಬಕಾರಿ ಸಂಘ ಮೇಲಿಂದ ಕೆಳಗಿನವರೆಗೆ ಲಂಚ ಕೊಡಬೇಕು ಎಂಬ ಆರೋಪ ಮಾಡಿದೆ. ಅಬಕಾರಿ ಇಲಾಖೆಯಲ್ಲಿ ಮೇಲಿಂದ ಕೆಳಗೆ ಲಂಚ ಕೊಡಬೇಕು ಅಂತ ಅಬಕಾರಿ ಸಂಘ ಆರೋಪ ಮಾಡಿದೆ. ಅಬಕಾರಿ ಸಂಘದ ಅಧ್ಯಕ್ಷರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಂಬಂಧ ತಾವು ರಾಹುಲ್ ಗಾಂಧಿ ಅವರಿಗೆ, ಗವರ್ನರ್ಗೆ ಹಾಗೂ ಲೋಕಾಯುಕ್ತಕ್ಕೂ ಕೂಡ ದೂರು ಕೊಡುವುದಾಗಿ ಅಬಕಾರಿ ಸಂಘದ ಅಧ್ಯಕ್ಷರು ಹೇಳಿದ ಬೆನ್ನಲ್ಲೇ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ಸದನದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿವೆ. ಸಂಬಂಧ ತನಿಖೆಗೆ ವಹಿಸಬೇಕು, ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ತನಿಖೆಗೆ ವಹಿಸಬೇಕು, ಹಾಗೆ ಅಬಕಾರಿ ಇಲಾಖೆ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ ಅವರ ರಾಜೀನಾಮೆ ಪಡಿಬೇಕು ಅಂತ ಪಟ್ಟು ಹಿಡಿದು ಕುಳಿತಿವೆ. ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸುತ್ತಿಲ್ಲ. ಪ್ರತಿಪಕ್ಷಗಳು ಈ ಒಂದು ವಿಷಯವನ್ನು ಹಗರಣ ಆರೋಪದ ಈ ಒಂದು ವಿಷಯವನ್ನು ಎಲ್ಲಿವರೆಗೆ ಕೊಂಡೊಯ್ತವೆ ನೋಡಿ. ಕಳೆದ 1.5 ವರ್ಷದಿಂದ ನಡೆದಂತ ವಾಲ್ಮೀಕಿ ನಿಗಮ ಹಗರಣವನ್ನು ಪ್ರತಿಪಕ್ಷಗಳು ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ದಿದ್ವು. ಅದು ಅಧ್ಯಕ್ಷರಾಗಿರುವ BY ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸಲಿಲ್ಲ. ಹೀಗಾಗಿ ಅಂದು ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮ ಹಗರಣದ ವಿಷಯದಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಅಂಥದ್ದೇ ಒಂದು ಹಗರಣ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳಾಗಿರ್ತಕ್ಕಂಥ JDS ಮತ್ತು ಬಿಜೆಪಿ ಯಾವ ಹಂತದವರೆಗೆ ಹೋರಾಟವನ್ನು ಕೊಂಡೊಯ್ತವೆ ಮತ್ತು RB ತಿಮ್ಮಾಪುರ ಅವರ ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿ ಆಗ್ತವ ಎಂಬ ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ. ಯಾಕಂದ್ರೆ ಮೂಡ ಹಗರಣದಲ್ಲಿ ಕೂಡ ಬಿಜೆಪಿ ಒಂದು ಪ್ರತಿಭಟನೆ ನಡೆಸಿತು, ಆದ್ರೆ ಆ ವಿಷಯ ಕೋರ್ಟ್ ನಲ್ಲಿ ನಿಲ್ಲಿಲ್ಲ. ಅಷ್ಟೇ ಅಲ್ಲ, ಮೂಡ ಹಗರಣ ಸಂಬಂಧ ನಡೆದಂತ ಬಹುದೊಡ್ಡ ಪಾದಯಾತ್ರೆ ಇದೆಯಲ್ಲ, ಅದು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಒಂದಷ್ಟು ವರ್ಚಸ್ಸು ತಂದು ಕೊಟ್ಟಿತ್ತು. ಅಷ್ಟೇ ಅಲ್ಲ, ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ ಅವರಿಗೂ ಕೂಡ ವೈಯಕ್ತಿಕ ವರ್ಚಸ್ಸನ್ನು ಕೂಡ ಹೆಚ್ಚಿಸಿತ್ತು. ವಿಜೇಂದ್ರ ಅವರಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ. ಈ ಒಂದು ಅಸ್ತ್ರಕ್ಕೆ ತಾರ್ಕಿಕ ಅಂತ್ಯ ಕಾಣಿಸ್ತಾರಾ ಎಂಬ ಕುತೂಹಲ ಕೂಡ ರಾಜ್ಯ ಬಿಜೆಪಿ ನಾಯಕರಲ್ಲಿದೆ. ಯಾಕಂದ್ರೆ ಈ ಒಂದು ಹಗರಣ ಹಿಡಿದುಕೊಂಡು ಹೋರಾಟಗಳನ್ನು ರೂಪಿಸುತ್ತಾ ಹೋದ್ರೆ ಬಹುತೇಕ ಸರ್ಕಾರ ಮಣಿಯುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ಈಗಾಗಲೇ ನೋಡಿ, ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಹಗರಣಗಳು ತೆಲಂಗಾಣದಲ್ಲಿರ್ಬೋದು, ದೆಹಲಿಯಲ್ಲಿರ್ಬೋದು, ಈಗಾಗಲೇ ದೊಡ್ಡ ದೊಡ್ಡ ಸಚಿವರ ರಾಜೀನಾಮೆ ಕೂಡ ಪಡೆದಿವೆ. ದೊಡ್ಡ ದೊಡ್ಡ ಸಚಿವರ ತಲೆದಂಡಗಳು ಕೂಡ ಆಗಿವೆ. ಬಹುತೇಕ ಕೆಲ ರಾಜ್ಯಗಳಲ್ಲಿ ನಡೆದಂತಹ ಅಬಕಾರಿ ಹಗರಣಗಳು ಆಯಾ ಸಚಿವರ ತಲೆದಂಡ ಕೂಡ ಪಡೆಯಲಾಗಿದೆ. ಈಗ ಕರ್ನಾಟಕದಲ್ಲಿ ಕೂಡ ಅಂಥದ್ದೇ ಹಗರಣದ ವಾಸನೆ ಕೇಳಿ ಬರುತ್ತಿದ್ದು, ಈ ವಿಷಯವನ್ನು ಪ್ರತಿಪಕ್ಷಗಳು ತಾರ್ಕಿಕ ಹಂತಕ್ಕೆ ಕೊಂಡೊಯ್ತವ ಎಂಬ ಪ್ರಶ್ನೆ ಬಹುತೇಕರನ್ನು ಕಾಡ್ತಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.